ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಸಹಸ್ರಾರು ಜನ ಲೈಕ್ ಮಾಡತ್ತಾರೆ, ಕಮೆಂಟ್ ಮಾಡತ್ತಾರೆ, ಲಕ್ಷಾಂತರ ಜನ ವೀಕ್ಷಣೆ ಮಾಡತ್ತಾರೆ. ಅವ್ರಿಗೆಲ್ಲ ಎಷ್ಟು ಧನ್ಯವಾದ ಹೇಳಿದರೂ ನನ್ನ ಕಡಿಮೆನೆ. ಯಾಕಂದ್ರೆ ನನ್ನ ವೀಕ್ಷಕರು ನನ್ನ ವಾಹಿನಿ ಮ್ಯಾಗ ಇಟ್ಟೊಂದು ಭರವಸೆ ಇಟ್ಟಿದ್ದೇನೆಂದ್ರೆ ನೈಜವಾಗಿ ಹೇಳ್ತಾರೋ, ನಿಷ್ಪಕ್ಷಪಾತವಾಗಿ ಹೇಳ್ತಾರೋ, ಯಾರ ತಪ್ಪು ಮಾಡಿದ್ರೆ ಅದನ್ನು ತಿದ್ದುಕೊಳ್ಳೋಕೆ ಅವಕಾಶ ಕೊಡ್ತಾರೋ, ತಪ್ಪು ಮಾಡಿದವ್ರಿಗೆ ಯಾವ ರೀತಿ ಅವ್ರು ಹೇಳಬೇಕು ಅನ್ನೋದು ಹೇಳ್ತಾರೋ, ನಿರ್ಬಿಡೆಯಿಂದ ಹೇಳ್ತಾರೋ. ಭಾಳ ಧೈರ್ಯ ರೀ ಹುಂಬಗೌಡ ಅಂತಲೂ ಮಾತಾಡಿ ಭಾಳಷ್ಟು ಜನ ಫೋನ್ ಮಾಡ್ತಿರ್ತಾರೆ. ಯಾಕಂದ್ರೆ ನನಗೂ ಯಾರ ತಪ್ಪು ಮಾಡಿದ್ರೆ ಹೇಳುವಂಥ ಶನೆತನ ಕೊಟ್ಟಿದ್ದಾನು, ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ಶನೆತನ ಕೊಟ್ಟಿದ್ದಾನು, ತಪ್ಪು ಒಪ್ಪಿಕೊಳ್ಳುವ ಮಾಡಬೇಕನ್ನುವಂಥ ಒಂದು ಬುದ್ಧಿ ಕೊಟ್ಟಿದ್ದಾನೆ ನನಗೆ. ಯಾಕಂದ್ರೆ ಭಾಳಷ್ಟು ಜನರಿಗೆ ನನ್ನ ವಾಹಿನಿ ಪ್ರಾರಂಭವಾಗಿ 5.5 ವರ್ಷ ಆಗಕ್ಕೆ ಬಂತು. 5.5 ವರ್ಷದೊಳಗೆ ಇಂಥವ್ರ ಪರವಾಗಿ ಎಂದೂ ಮಾತಾಡಿದಾನಂತ ಇನ್ನೂ ಮಟ್ಟ ಮಾತಾಡೋದಿಲ್ಲ ಜನ. ಯಾಕಂದ್ರೆ ಯಾರ ತಪ್ಪು ಮಾಡಿದ್ರು ನಾನೇನು ಘಟಾನ್ ಇಟ್ಗಳ ಅವ್ರು ತಪ್ಪು ಮಾಡಿದ್ದನ್ನು ನಮ್ಮ ವಾಹಿನಿ ಒಳಗೆ ಎತ್ತಿ ತೋರಿಸಿದೆವು. ಆದರೆ ಇತ್ತೀಚೆಗೆ ಇವತ್ತು ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪತ್ರಿಕಾರಂಗ 4ನೇ ಅಂಗಿದೆ. ಪ್ರಜಾಪ್ರಭುತ್ವದ 4 ಪಿಲ್ಲರ್ ಪೈಕಿ ಇದು ಒಂದು ಪಿಲ್ಲರ್. ಆದ್ರೆ ಈ ಪತ್ರಿಕಾರಂಗದೊಳಗೆ ಬೆಳಗಾವಿ ಜಿಲ್ಲೆಯ ಈ ಕೆಲವೊಂದು ವಿಷಯದಾಗ ನನ್ನ ಹಿರಿಯ ಪತ್ರಕರ್ತರ ಯಾಕೋ ಕೆಲವೊಂದು ವಿಷಯಗಳನ್ನು ಸಾರ್ವಜನಿಕರಿಗೆ ಹೇಳುವಾರು ಅಂತೇಳಿ ಕೆಲವೊಂದು ಜನ, ಈ ಜಿಲ್ಲೆಯ ಜನ ನಮ್ಮಂತ್ಯಕ್ಕೆ ಆ ವಿಷಯಗಳನ್ನ ಹೇಳ್ತಿರ್ತಾರೆ ಅವ್ರು. ಯಾಕಂದ್ರೆ ಈ ಪತ್ರಿಕಾರಂಗ ಯಾರ ತಪ್ಪು ಮಾಡಿದ್ರೆ ಅಥವಾ ಚಲೋ ಮಾಡಿದರೆ ಎತ್ತಿ ಹೇಳಬೇಕಾಗ್ತೈತೆ ನಾವು. ಆದರೆ ಯಾಕೋ ಅವ್ರು ಹೇಳತ್ತಿಲ್ಲನೂ ಒಂದು ಕಂಪ್ಲೇಂಟ್ ಬರತ್ತಾವ. ಅದಕ್ಕೆ ನನ್ನ ಪತ್ರಕರ್ತರ ಮಿತ್ರರು ಯಾರ ದೊಡ್ಡ ಪ್ರಭಾವಶಾಲಿಗಳಿರಲಿ, ಸಣ್ಣವ್ರಿರಲಿ, ಅಂಥ ವಿಷಯಗಳನ್ನು ಜಿಲ್ಲೆಯಿಂದ ಬೆಂಗಳೂರಿಗೆ ಮುಟ್ಟಬೇಕು. ಒಂದೇಳಕ್ಕೆ ಮುಟ್ಟಲಿಲ್ಲ ಅಂದ್ರೆ ಈಗ ಮೊನ್ನೆ ಚುನಾವಣೆ ಆತ ಹೇಳ್ತೇನೆ ಅದನ್ನು. ಅದಕ್ಕಿಂತ ಮೊದಲು ನನ್ನ ವೀಕ್ಷಕರಿಗೆ ಹೇಳ್ತೇನೆ, ನಾನು ಯಾರ ಅಂಥ ಪ್ರಭಾವಿಗಳಿದ್ರೂ ಏನು ಮಾಡೈತೆ ಅನ್ನೋದು ನಿಮಗಟ್ಟು ನೆನಪು ಮಾಡಿ ಕೊಡ್ತೇನೆ ನಾನು. ಇವತ್ತು ಹೀರಾ ಶುಗರ್ ರಮೇಶ್ ಕತ್ತಿಯವರ ಆಡಳಿತದಾಗಿದ್ದಾಗ 120 ಕೋಟಿ ರೂಪಾಯಿ, ಹೋದ ವರ್ಷನ 120 ಕೋಟಿ ರೂಪಾಯಿಗೆ ಈ ರೈತರ ಕಬ್ಬಿನ ಬಿಲ್ ಕೊಡೋಕ್ಕಿಲ್ಲ. ಆವಾಗ ಪ್ರಥಮವಾಗಿ ರಮೇಶ್ ಕತ್ತಿಯವರ, ನಿಖಿಲ್ ಕತ್ತಿಯವರ MLA ಅವರ ಅಧ್ಯಕ್ಷರಿದ್ದಾಗ ನೀವು ಬಿಲ್ ಕೊಡಲಿಲ್ಲ ಅಂದ್ರೆ 1 ತಿಂಗಳು 1.5 ತಿಂಗಳದೊಳಗೆ DC ಆಫೀಸಿಗೆ ರಣಾಲ್ಗೆ ಹಚ್ಕೊಂಡು ಹೋಗಿ ಕೂಡ್ತೀವಿ. 120 ಕೋಟಿ ರೂಪಾಯಿ ಎಲ್ಲೆಲ್ಲೋ ಸಾಲ ಮಾಡಿ ಆ ಬಿಲ್ ಕೊಟ್ರೆ ಅಂದ್ರೆ ಕತ್ತಿಯವ್ರನ್ನೂ ಬಿಟ್ಟಿಲ್ಲ ನಾವು. ರಮೇಶ್ ಕತ್ತಿಯವ್ರನ್ನಾಗಲಿ, ನಿಖಿಲ್ ಕತ್ತಿಯವ್ರನ್ನಾಗಲಿ, ಕತ್ತಿ ಕುಟುಂಬನೂ ಬಿಡಲಿಲ್ಲ. ನೀವು ಯಾವುದೇ ಕಾಲಕ್ಕೆ ಹೀರಾ ಶುಗರ್ನ ಪ್ರೈವೇಟೈಸೇಷನ್ ಮಾಡಬೇಕು, ಸಹಕಾರಿ ರಂಗದೊಳಗೂ ಉಳಿಬೇಕಂತ ಒಂದು ಹೋರಾಟ ಮಾಡಿ ಉಳಿಸಿದಂಥ ಖ್ಯಾತಿಯೂ ಗರ್ದಿ ಗಮ್ಮತ್ಕೈತೆ. ಯಾಕಂದ್ರೆ ಗರ್ದಿ ಗಮ್ಮತ್ ಯಾರ ಪರವಾಗಿನೂ ಇಲ್ಲ, ಯಾರು ತಪ್ಪು ಮಾಡ್ರೆ ಅವ್ರಿಗೆ ಹೇಳತ್ತೇವ. ಅನೇಕ ಜನ ರಾಜಕಾರಣಿಗಳು ತೆಗೆದು ನೋಡ್ರಿ, ಇಲ್ಲಾಂದ್ರೆ ಹೇಳಿರ್ಬೇಕಾರೆ ನಾವು ಮಾಡಿದ ಎಪಿಸೋಡ್ಗಳು ನಾನು ಬಿಡ್ತೇನೆ. ಕಮೆಂಟ್ ಮಾಡೋರು ಭಾಳ ವಿಚಾರ ಮಾಡಿ ಮಾಡುತ್ತೆ ಬರ್ರಿ. ಯಾಕಂದ್ರೆ ಕೆಲವು ಮಂದಿ ಗೊತ್ತಿರೋದಿಲ್ಲ, ಇದೇನು ಭಾಳ ಅಲ್ಲ, 1-1.5 ವರ್ಷ ಹಿಂದೆ ಆದಂಥ ಘಟನೆ. ಆ ನಂತರ ಇವತ್ತು ನಾ ಹೇಳಿಲ್ಲ, ನಮ್ಮ ಬೆಳಗಾವಿಯ ಪತ್ರಕರ್ತರ ಸ್ನೇಹಿತರ ಮಾಡ್ಲಾರ್ಕ ನಿನ್ನೆ ಈ ಸುವರ್ಣ ನ್ಯೂಸು ಮತ್ತು ರಿಪಬ್ಲಿಕ್ TV ಒಳಗೆ ರಮೇಶ್ ಕತ್ತಿಯವರ ಇಂಟರ್ವ್ಯೂ ಮಾಡ್ತಾರೆ. ಅವರು ಯಾಕೆ ಮಾಡ್ರಿ ಅನ್ನೋದು ನನ್ನ ಪತ್ರಕರ್ತರ ಸ್ನೇಹಿತರು ತಿಳ್ಕೊಬೇಕು. ಯಾಕಂದ್ರೆ ನಮ್ಮ ಜಿಲ್ಲೆಯ ಜವಾಬ್ದಾರಿ ಜನರ ನೀವು ಸರಿಯಾಗಿ ಯಾವುದಕ್ಕೆ ಅಟೆಂಡ್ ಮಾಡಲಿಲ್ಲ ಅಂದ್ರೆ ಇಂಥ ಎಲ್ಲ ಘಟನೆಗಳು ಬೆಂಗಳೂರಿಗೆ ಕರೆಸಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ. ನಾನು ನಿನ್ನೆ 2 ಇಂಟರ್ವ್ಯೂ ರಮೇಶ್ ಕತ್ತಿಯವ್ರು ನೋಡಿ. ಯಾಕಂದ್ರೆ ಇದು 1 ತಿಂಗಳದಿಂದ ರಮೇಶ್ ಕತ್ತಿಯವ್ರು ಅನೇಕ ಆರೋಪಗಳನ್ನ ಮಾಡತ್ತಾರೆ. ಆಮ್ಯಾಗ ಜಾರಕಿಹೊಳಿ ಕುಟುಂಬನೂ ಅವ್ರ ಮ್ಯಾಗ ಆರೋಪ ಮಾಡತೈತೆ. ಆದರೆ ರಮೇಶ್ ಕತ್ತಿಯವ್ರ ಮ್ಯಾಗ ಆರೋಪ ಮಾಡಿದ್ನ ರಮೇಶ್ ಕತ್ತಿಯವ್ರ ಹೇಳಿದ್ರು, ಅವ್ರು ನನ್ನ ಸಹಕಾರಿಗಳು ಕೇಳಲಿ, ಮತ್ತು ಅದನ್ನು ಅವ್ರು ಜನರಲ್ ಬಾಡಿಯಾಗಿ ಹೇಳ್ರು. ಆಮ್ಯಾಗ ತಮ್ಮ ಭಾಷಣದಾಗೂ ಹೇಳ್ರಿ, ನಾ ಎದಕ್ಕೆ ಅದನ್ನು ಸಾಲ ಮಾಡಿದೆವು, ಅದನ್ನು ಇಥನಾಲ್ ಘಟಕ ಆಯ್ತು, ಎಕ್ಸ್ಪಾನ್ಷನ್ ಆಯ್ತು, ಎಲ್ಲದಕ್ಕೆ ನಾವು ಮಾಡಿದೆವು ಅಂತ ಅವ್ರು ಹೇಳಿದ್ರು. ಅದು ಎಷ್ಟು ಕರೆ ಐತಿ, ಎಷ್ಟು ಸುಳ್ಳು ಐತಿ ಅವ್ರ ಆತ್ಮಕ್ಕೆ ಬಿಟ್ಟಿದ್ದದ. ಆದ್ರೆ ಅವ್ರು ಹೇಳ್ರಿ. ಆಮ್ಯಾಗ ನಿನ್ನೆ ಈ ಎಪಿಸೋಡ್ಗಳ್ದಾಗ ಸುವರ್ಣ ನ್ಯೂಸ್ ಮತ್ತು ರಿಪಬ್ಲಿಕ್ದಾಗ ಅವ್ರು ಗೋಕಾಕ್ ಪಾಲ್ಸ್ ಮಿಲ್ ಬಗ್ಗೆ ಹೇಳ್ತಾರೆ.
AK-47 ಬಗ್ಗೆ ಹೇಳ್ತಾರೆ, ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಹೇಳ್ತಾರೆ, VS ಕೌಜಲ್ಗಿ ಅವ್ರನ್ನ ಟ್ರ್ಯಾಪ್ ಮಾಡ್ರಿ ಅಂತ ಹೇಳ್ತಾರೆ. ಇನ್ನೂ ಅನೇಕ ಪ್ರಸ್ತಾಪಗಳನ್ನ ಅವ್ರು ಮಾಡ್ತಾರೆ. ಯಾಕಂದ್ರೆ ನಾವು ಪತ್ರಕರ್ತರ ಇಂಥವೆಲ್ಲ ಪ್ರಸ್ತಾಪದಾಗ ಒಂದು ಸ್ವಲ್ಪ ನಮ್ಗೆ ಅವು ಮಾಹಿತಿನೂ ಬೇಕಾಗ್ತೈತಿ. ಯಾರ್ಯಾರು ಮಾಹಿತಿ ಕೊರತೆ ಇದ್ದರೆ ನಾ ಕೊಡ್ತೇನೆ ಇದನ್ನು. ಯಾಕಂದ್ರೆ ನಾನು ರಾಜಕಾರಣದಾಗ ಭಾಳ ದಿವಸದಿಂದ ಇದ್ದಾವ. ಯಾಕಂದ್ರೆ 1887ರಾಗ ಗೋಕಾಕ್ ಪಾಲ್ಸ್ ಮಿಲ್ ಚಾಲೋ ಆಯ್ತು. ಬ್ರಿಟಿಷರ್ ಕಂಪ್ನಿ ಒಂದು ಚಾಲೋ ಮಾಡಿತ್ತು. ಅಲ್ಲಿ ಒಂದು ವಿದ್ಯುತ್ ಘಟಕವೂ ಐತಿ. ಅಂದ್ರೆ ಒಂದು ಗೋಕಾಕ್ ತಾಲೂಕಿಗೆ ಎಷ್ಟು ವಿದ್ಯುತ್ ಕೊಡಬೇಕಲ್ಲ ಅಂಥ ಒಂದು ಘಟಕನೂ ಅವ್ರು ಸ್ಥಾಪನಾ ಮಾಡಿದ್ದಾರೆ. ಘಟಪ್ರಭಾ ನದಿ ನೀರಿನಾಗ ಅದನ್ನು ವಿದ್ಯುತ್ತು ಚಾಲೂ ಮಾಡಿದ್ದಾರೆ. ಒಂದು ಕಾಲಕ್ಕೆ ಇಲ್ಲಿ ಶಂಕರ್ ಕರ್ನಿಂಗ್ ಮಾಸ್ತರ್ ನಮಗೆ ಅನುಭವ ಇದ್ದಾಗಿಂದ ಅಲ್ಲಿ ಮಿಲ್ ಯೂನಿಯನ್ ಅವ್ರ ಕೈಯಾಗಿತ್ತು. ಸುಮಾರು 10-12 ಸಾವಿರ ಜನ 3 ಶಿಫ್ಟ್ದಾಗ ಆ ಒಂದು ಗೋಕಾಕ್ ಮಿಲ್ನಾಗ ದುಡಿತಿದ್ರು. ಇದನ್ನು ಕಡಿಮೆ ಅಂದರೂ ಒಂದು 6-7 ಸಲ ಮಾಡಿದ್ದಾನೆ. ಅಲ್ಲಿ ಹೆಚ್ಚಾನೆಸ್ಟ್ ಪರಿಶಿಷ್ಟ ಪಂಗಡ ST ಕಮ್ಯುನಿಟಿ ಅವರನ್ನ ಕೊಣ್ಣೂರು, ಮರಡಿಮಠ, ಗೋಕಾಕ್ ಪಾಲ್ಸ, ಚೌಕಿ, ಗೋಡ್ಗೇರಿ, ಈ ಕಡೆ ಪರಕನಟ್ಟಿ ಮಠ, ಅಲ್ಲಿ ಮೇಲ್ಮಟ್ಟಿ, ಪರಕನಟ್ಟಿ ಅನೇಕ ಊರುಗಳದಿಂದ ಒಂದು ದೊಡ್ಡ ಮಿಲ್ಲ 3 ಶಿಫ್ಟ್ದೊಳಗೆ 4-5 ಸಾವಿರ ಜನ ಅಂದ್ರೆ 10-12 ಸಾವಿರ ಜನ ದುಡಿತಿತ್ತು. ಆರ್ಥಿಕವಾಗಿಯೂ ಭಾಳ ಸದೃಢ ಇರ್ತಲ್ಲಿ ಮಂದಿ. ಆದರೆ ಇವತ್ತು ಗೋಕಾಕ್ ಪಾಲ್ಸ್ ಮಿಲ್ದಾಗ ಒಂದು 400ರಿಂದ 500 ಮಂದಿ ಅಷ್ಟೇ ಇವತ್ತು ಅಲ್ಲಿ ದುಡಿಯತ್ತಾರು. ಯಾಕಂದ್ರೆ ಇಲ್ಲೀಗ ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಜನಪ್ರತಿನಿಧಿಗಳನ್ನ ಕೇಳಬೇಕಾಗ್ತೈತೆ ನಾವು. ಮತ್ತು ಆ ಗೋಕಾಕ್ ಪಾಲ್ಸ್ ಮಿಲ್ ಈಗಾಗಲೇ ಜಾರಕಿಹೊಳಿ ಸಹೋದರರ ಸಂಬಂಧಿಕರಾದಂಥ ಅಂಬಿರಾವ್ ಪಾಟೀಲ್ರವರು ಅಧ್ಯಕ್ಷರಾಗಿದ್ದಾರೆ. ಒಮ್ಮೆ ರಮೇಶ್ ಜಾರಕಿಹೊಳಿ ಅವರು ಅಧ್ಯಕ್ಷರಾಗಿದ್ದರು. ಸತೀಶ್ ಜಾರಕಿಹೊಳಿ ಮಧ್ಯಸ್ಥನಿಕೆ ವಹಿಸಿದ್ರು ಅದನ್ನು ಗೋಕಾಕ್ ಪಾಲ್ಸ್ ಮಿಲ್. ಅದೇ ಅವ್ರ ಕ್ಷೇತ್ರದಾಗಿರುವಂಥ ಗೋಕಾಕ್ ಪಾಲ್ಸ್ ಮಿಲ್ ಅದು ಏನಾಗೈತಿ ಅಂತ ಅವ್ರು ಕೇಳ್ತಾರೆ. ಅಂದ್ರೆ ಅದರ ಮಿಲ್ಲಿನ ಪರಿಸ್ಥಿತಿ ಏನಾಗೈತೆ ಅನ್ನೋದು ನಮ್ಮ ಜನಪ್ರತಿನಿಧಿಗಳು ಹೇಳಬೇಕು. ಯಾಕೆ ಹಾನಿ ಆಯ್ತು, ಏನಾಯ್ತು, ಅಲ್ಲಿ ಮಂದಿ ಯಾಕೆ ಬಿಟ್ಟು ಹೋಯ್ತು, ಎಲ್ಲಿದಾರು, ಅವ್ರು ಏನು ಉಪಜೀವನ ಮಾಡ್ತಾರೆ ಅನ್ನೋದು ಅವ್ರು ಹೇಳಬೇಕಾದಂಥ ಜನಪ್ರತಿನಿಧಿಗಳು ಕರ್ತವ್ಯ ಅದು. ಆನಂತರ ಅವರ AK-47 ವಿಷಯ ತೆಗಿತಾರೆ. ಅದ್ರ ಬಗ್ಗೆ ನನಗಂತೂ ಏನು ಮಾಹಿತಿ ಇಲ್ಲ. ಆದರೆ ಅವರ ಒಬ್ಬರು ಮಾಜಿ ಸಂಸದರು ರಮೇಶ್ ಕತ್ತಿ ಅವರು 5 ವರ್ಷ ದೆಹಲಿ ಆಳಿದವರು, ಒಂದು 40 ವರ್ಷ DCC ಬ್ಯಾಂಕಿನ ಅಧ್ಯಕ್ಷರಾಗಿ ಬೆಳಗಾವಿ ಜಿಲ್ಲಾ ನೋಡಿದವರು. ಅವ್ರ ಸಹೋದರರ ಮಂತ್ರಿ ಇದ್ದಾಗ ಇಡೀ ಜಿಲ್ಲೆಯ ರಾಜಕಾರಣ ಅಥವಾ ಸಹೋದರನ ಗೆಲ್ಲಿಸ್ಕೊಂಡ್ಬರೋದು ಅವ್ರ ಕೈಯಾಗಿದ್ದವರು. ಒಬ್ರು ಜವಾಬ್ದಾರಿ, ಒಬ್ಬರು ಸೀಮಿತ ನಾಯಕರಲ್ಲ ಅವರು. ಆ್ಯಕ್ಚುಲಿ ಒಂದು ಕ್ಷೇತ್ರಕ್ಕೆ ಒಂದು ಇದಕ್ಕೆ ತಾಲೂಕಿಗೆ ಸೀಮಿತರಾದವರಲ್ಲ. ಅವರು ಒಂದು MP ಆಗಿದ್ದಾರೆ ಅಂದರೆ 8 ಕ್ಷೇತ್ರದಾಗ ಅವ್ರು ಹಿಡಿತಿದ್ದಂಗೆ ಆತ. ಜಿಲ್ಲಾದಾಗ ಐತೋ ಇಲ್ಲೋ ಆ ಮಾತು ಬೇರೆ. ಆದರೆ ಅವ್ರು ಆರೋಪಗಳು ಮಾಡತ್ತಾರೆ ಇವರು AK-47 ಬಗ್ಗೆ. ಅದು ವೆಪನ್ಸ ಹೆಂಗೆ ಬಂತು, ಅದನ್ನು ಹೊಡೆದ್ರು ಅಂತ ಇವ್ರು ಹೇಳ್ತಾರೆ. ಯಾಕಂದ್ರೆ ಇದು ಒಬ್ಬ ಸಾಮಾನ್ಯ ಮನುಷ್ಯನ ಮ್ಯಾಗ ಮಾಡಿದ ಆರೋಪ ಅಲ್ಲ. ಈಗ ಉಸ್ತುವಾರಿ ಮಂತ್ರಿ, ರಾಜ್ಯದ ಉಸ್ತುವಾರಿ ಮಂತ್ರಿ, ಭಾವಿ ದಿನಗಳಲ್ಲಿ ಮುಖ್ಯಮಂತ್ರಿ ಆಗವರು, KPCC ಅಧ್ಯಕ್ಷರಾಗವರು, ರಾಜ್ಯ ಕಂಡ ಅತ್ಯುತ್ತಮ ನಾಯಕ ಅಂತ ಹೇಳ್ತಿರ್ತಾರೆ. ಅವ್ರ ಮ್ಯಾಗೆ ಈ ಆರೋಪ ಬಂದದಕ್ಕೆ ಇವತ್ತಿನ ಮಟ್ಟ ಅದರ ಬಗ್ಗೆ ಏನನ್ನೋದು ಪತ್ರಕರ್ತರ ಮುಂದೆ ಹೇಳಲಿಲ್ಲ, ಜನರಿಗೆ ಹೇಳಲಿಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಆರೋಪಗಳು ಬಂದಾಗ ಮಾಧ್ಯಮದ ಮುಂದೆ ಹೇಳಬೇಕಾಗ್ತೈತಿ ಕೆಲವೊಂದು ಸತ್ಯಗಳನ್ನ. ಅದಾದ್ರಾಗ ಇತ್ತು ಅಥವಾ ಇಲ್ಲೋ, ರಮೇಶ್ ಕತ್ತಿ ಅವ್ರದ ಸುಳ್ಳು ಆರೋಪ ಮಾಡತ್ತಾರೋ ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಅವ್ರು ಹೇಳಬೇಕಾಗ್ತೈತೆ. ಇನ್ನು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಸುಮಾರು 30-35 ವರ್ಷ ಆಯ್ತು. ಈ ಒಂದು ಇಲೆಕ್ಷನ್ ನಾನು ಸಣ್ಣಾಗಿದ್ದಾಗ ನೋಡಿದ್ದೇನೆ. ನಾನು ಈ ಇಲೆಕ್ಷನ್ನ ಇವತ್ತು ಒಂದು 10-15 ಸಾವಿರ ಮಂದಿ ಷೇರುದಾರನ ಒಂದೇ ಕಡೆ ಇಟ್ಟ ಆ ಷೇರುದಾರನ VS ಕೌಜಲ್ಗಿ ಅವರ ಒಂದು ಅವತ್ತಿನ ಮಂತ್ರಿ ಅವ್ರ ಕಡೆಯಿಂದ ಆ ಒಂದು ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಜಾರಕಿಹೊಳಿ ಸಹೋದರ ಕಬ್ಜಾ ತಗೋತಾರೆ. ಇವತ್ತು 30-35 ವರ್ಷ ಆತ. ಅಲ್ಲಿ ಏನಾಗೈತಿ ನೋಡಿದರೇನ ಅಂತೇಳಿ ಇವತ್ತು ರಮೇಶ್ ಕತ್ತಿ ಅವರು ಆರೋಪ ಮಾಡ್ತಾರೆ. ಅದು ಇಲೆಕ್ಷನ್ ಆಗೋದಿಲ್ಲ, ಅಲ್ಲಿ ಯಾರು ನಡ್ಸತ್ತಾರ ಗೊತ್ತಿಲ್ಲ, ಅದರ ಬ್ಯಾಲೆನ್ಸ್ ಶೀಟ್ ನೋಡಿದರೇನಂತ ನೇರವಾಗಿ ಒಂದು TV ಒಳಗೆ ಕೇಳ್ತಾರೋ ಮತ್ತು ಭಾಷಣಗಳ್ದಾಗೂ ಹೇಳ್ರು. ಆ ನಂತರ ಇವು ಬಾಲಚಂದ್ರ ಜಾರಕಿಹೊಳಿ ಅವ್ರು ನಾವು ಯಾವಾಗ ಬೇಕಾದಾಗ ಲೆಕ್ಕ ಕೊಡ್ತೇನೆ ಅಂತ ಹೇಳ್ತಾರೆ. ನಾವೊಂದು ಇಬ್ಬರಿಗೂ ಒಂದು ಓಪನ್ ಚಾಲೆಂಜ್ ಮಾಡಿದ್ದು ನಾವು, ಜಾರಕಿಹೊಳಿ ಮತ್ತು ಕತ್ತಿಯವ್ರು ಬರೀ ಒಂದು ವೇದಿಕೆ ತಯಾರು ಮಾಡ್ತೇವೆ. ಅವ್ರು ಇಬ್ಬರು ಬರಲಿಲ್ಲ. ಆದ್ರೆ ಆಮ್ಯಾಗ ಒಂದು ಎಲ್ಲೋ ಪತ್ರಿಕಾಗೋಷ್ಠಿ ಒಳಗೆ ನಾನು ಕೊಡಕ್ಕೆ ರೆಡಿ ಅದೇನು, ಎಲ್ಲ ರಮೇಶ್ ಕತ್ತಿ ಅವರು ವಿಶ್ವನಾಥ್ ಶುಗರ್ ಹಿಡಿದು ಕೊಡಬೇಕು, ಸತೀಶ್ ಜಾರಕಿಹೊಳಿ ಅವರು ಕೊಡಬೇಕು ಅಂತ ಹೇಳ್ತಾರೆ ಅವರು ಬಾಲಚಂದ್ರ. ಆದರೆ ಅದನ್ನು ತಾರ್ಕಿಕ ಅಂತ್ಯ ಹತ್ತಬೇಕು. ಯಾಕಂದರೆ ಜನಪ್ರತಿನಿಧಿಗಳು ಬರೀ ನೀವು ಒಂದು ಪತ್ರಿಕಾಗೋಷ್ಠಿ ಒಳಗೆ ಹೇಳಿ ಹೋಗುವುದಲ್ಲ. ಯಾರೇ ಇರಲಿ, ಅವ್ರು ರಮೇಶ್ ಕತ್ತಿ ಅವ್ರು ಇರಲಿ, ಜಾರಕಿಹೊಳಿ ಕುಟುಂಬ ಇರಲಿ, ಜಿಲ್ಲೆ ಯಾರೇ ಇರಲಿ, ಒಂದು ಏನೋ ಆರೋಪ ಬಂದಾಗ ದಾಖಲೆ ಸಹಿತ ಅವ್ರು ಕೊಡಬೇಕಾಗ್ತೈತಿ. ಆನಂತರ ಒಂದು ಇವತ್ತು VS ಕೌಜಲ್ಗಿ KPCC ಅಧ್ಯಕ್ಷರಾದಾಗ ಅವ್ರನ್ನ ಟ್ರ್ಯಾಪ್ ಮಾಡ್ರು ಅಂತ ಹೇಳ್ತಾರೆ ರಮೇಶ್ ಕತ್ತಿ ಅವರು. ಆ ಘಟನೆಗೆ ಇವರ ಕಾರಣ ಅನ್ನುವಂಗೆ
ಅವರಲ್ಲಿ ಮಾತಾಡ್ತಾರೆ. ಈ ಒಂದು ಪತ್ರಿಕಾ ಸಂದರ್ಶನದಾಗ ಒಂದು ಡಿಬೇಟ್ದಾಗ ಮಾತಾಡ್ತಾರೆ. ಅಂದರೆ ಇವೆಲ್ಲ ಗಂಭೀರ ಆರೋಪಗಳು. ಈ ರಾಜಕಾರಣದ ಒಳ್ಳೆ ನಾಯಕರು ಇವರೆಲ್ಲ, ರಮೇಶ್ ಕತ್ತಿನ ಹಿಡ್ಕೊಂಡು ಜಾರಕಿಹೊಳಿ ಕುಟುಂಬ ಹಿಡ್ಕೊಂಡು ಒಳ್ಳೆ ಭವಿಷ್ಯದಲ್ಲಿ ಇವ್ರಿಗೆ ಒಳ್ಳೆಯ ಭವಿಷ್ಯ ಐತಿ. ಒಟ್ಟಾರೆ ಈ ಒಂದು ಆರೋಪಗಳು ಬಂದಾಗ ಯಾರೇ ಇರಲದ, ಅದು ತಪ್ಪೈತು ಒಪ್ಪೈತು ಏನೇ ಇದ್ದಾಗ ಜನರ ಮುಂದೆ ಹೇಳಬೇಕಾಗ್ತೈತೆ. ಮತ್ತು ನಮ್ಮ ಪತ್ರಿಕಾ ರಂಗದ ಸ್ನೇಹಿತರ ಇಂಥವನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಯಾಡಿ ಹೋಗ್ಬೇಕಾಗ್ತೈತೆ. ಬರೀ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ತೋರಿಸೋದಷ್ಟೇ ನಮ್ಮ ಪತ್ರಿಕಾ ವೃತ್ತಿ ಅಲ್ಲ. ನೈಜತೆ, ಯಾರ ತಪ್ಪು ಮಾಡಿದ್ರೆ ಅದನ್ನು ಎತ್ತಿ ತೋರಿಸ್ಬೇಕು. ಇದನ್ನು ನಾನೊಬ್ಬ ಪತ್ರಕರ್ತಾಗಿ ನನ್ನ ಕಡೆಯಿಂದ ನಮ್ಮ ಸ್ನೇಹಿತರು ಇದನ್ನು ಹೇಳಿಸ್ಕೋಬಾರ್ದು. ದಯಮಾಡಿ ಇವೇನದಾವಲ್ಲ, ಈಗೇನು ಈ ಇಲೆಕ್ಷನ್ ಮುಗಿದ್ರು ಇವತ್ತಿನ ಈ ಆರೋಪಗಳು, ಗಂಭೀರ ಆರೋಪಗಳಿಗೆ ಸಂಬಂಧಪಟ್ಟವರ ಉತ್ತರ ಕೊಟ್ಟರೆ ಭವಿಷ್ಯದಲ್ಲಿ ಒಳ್ಳೆ ನಾಯಕರಾಗ್ತಾರೆ. ತಪ್ಪಿದ್ರೆ ತಪ್ಪಂತ ಒಪ್ಕೋಬೇಕು, ಇಲ್ಲಂದ್ರೆ ಸಮರ್ಥನೆ ಮಾಡೋ ದಾಖಲೆಗಳನ್ನೆಲ್ಲ ಬಿಡುಗಡೆ ಮಾಡಬೇಕಂತ ನಿನ್ನಿಂದ ನನಗೆ ನಮ್ಮ ವೀಕ್ಷಕರ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ, ಇದ್ರ ಬಗ್ಗೆ ನೀವೇ ಸ್ವತಃ ಹೋಗಿ ಇಂಟರ್ವ್ಯೂ ಮಾಡ್ತಾರೇನಂತ ಕೇಳತ್ತಾರೆ. ಅದಕ್ಕೆ ದಯಮಾಡಿ ಅನೇಕ ಪತ್ರಕರ್ತರ ಮಿತ್ರದರಿ, ನಿಮ್ಗೆ ಆಗಲಿಲ್ಲ ಅಂದ್ರೆ ಒಂದು ದಿವಸ ಇದನ್ನು ಪ್ರಶ್ನೆಗಳನ್ನ ಸಂಬಂಧಪಟ್ಟವ್ರಿಗೆ ಕೇಳಬೇಕಾಗ್ತೈತಿ ಅಂತೇಳಿ ನಾನು ವಾಹಿನಿ ಮುಖಾಂತರ ನಾನು ಆಗ್ರಹ ಮಾಡತ್ತೇನೆ. ನಮಸ್ಕಾರ.